ಬೆಂಗಳೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಅದರಲ್ಲೂ ಕೂಡ 27 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಇದೀಗ ಸೀಸ್ ಮಾಡಿಕೊಂಡಿದ್ದಾರೆ. ನಮ್ಮ ಬೆಂಗಳೂರಿನ ಪೊಲೀಸರ ಕಾರ್ಯಾಚರಣೆ ಇದು. ನೈಜೀರಿಯಾ ಪ್ರಜೆ ಇಮ್ಯಾನ್ಯುಯಲ್ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ, ಲಾಕ್ ಆಗಿದ್ದಾನೆ. ಹೆಬ್ಬಗೋಡಿ ಪೊಲೀಸರಿಂದ ನೈಜೀರಿಯಾ ಮೂಲದ ವ್ಯಕ್ತಿ ಅರೆಸ್ಟ್ ಆಗಿದ್ದಾನೆ. ಈಗ ಬೆಂಗಳೂರು ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. 27 ಕೋಟಿ ಮೌಲ್ಯದ ಡ್ರಗ್ಸ್ ಈಗ ಸೀಸ್ ಆಗಿದೆ. ಹೆಬ್ಬಗೋಡಿ ಪೊಲೀಸರಿಂದ ನಡೆದಿರುವಂತಹ ಕಾರ್ಯಾಚರಣೆ ಇದು. ನೈಜೀರಿಯಾ ಮೂಲದ ವ್ಯಕ್ತಿ ಬಂಧನ ಆಗಿದೆ. 12 ಕೆಜಿ ಎಂಡಿಎಂಎ, 275 ಗ್ರಾಂ ಕೊಕೇನ್, 40 ಗ್ರಾಂ ಚಿನ್ನಾಭರಣ, 1 ಕಾರ್, 2 ಮೊಬೈಲ್, 3 ಲಕ್ಷ ನಗದು ವಶಕ್ಕೆ ಪಡ್ಕೊಂಡಿದೆ ಖಾಕಿ. ಈಗ 27 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿಕೊಂಡಿದ್ದಾರೆ ಪೊಲೀಸರು. ಬೆಂಗಳೂರಿನಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆದಿದೆ ನೋಡಿ. 27 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಪೊಲೀಸರು ಈಗ ಸೀಸ್ ಮಾಡಿಕೊಂಡಿದ್ದಾರೆ. ನೈಜೀರಿಯಾ ಪ್ರಜೆ ಇಮ್ಯಾನ್ಯುಯಲ್ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಹೆಬ್ಬಗೋಡಿ ಪೊಲೀಸರು ನಡೆಸಿರುವಂತಹ ಭರ್ಜರಿ ಕಾರ್ಯಾಚರಣೆ ಇದು. 12 ಕೆಜಿ ಎಂಡಿಎಂಎ, 275 ಗ್ರಾಂ ಕೊಕೇನ್, 40 ಗ್ರಾಂ ಚಿನ್ನಾಭರಣ, 1 ಕಾರ್, 2 ಮೊಬೈಲ್ ಹಾಗೂ 3 ಲಕ್ಷ ಕ್ಯಾಶ್ ಅನ್ನು ಕೂಡ ಇದೀಗ ಸೀಸ್ ಮಾಡಿಕೊಂಡಿದ್ದಾರೆ. ಹಾಗಾಗಿ ಬೆಂಗಳೂರಿನ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. 12 ವರ್ಷದ ಡ್ರಗ್ಸ್ ಮಾಫಿಯಾ ಒಮ್ಮೆಯೂ ಕೂಡ ಸಿಕ್ಕಿರಲಿಲ್ಲ ಈತ. ಕೊನೆಗೂ ಈಗ ಲಾಕ್ ಆಗಿದ್ದಾನೆ. ಕೊನೆಗೂ ಬೆಂಗಳೂರು ಪೊಲೀಸರಿಂದ ತಗಲಾಕೊಂಡಿರುವಂತಹ ಪೆಡ್ಲರ್ ಈತ. 12 ವರ್ಷದಿಂದ ಡ್ರಗ್ಸ್ ಡೀಲ್ ಮಾಡ್ತಿದ್ದವ ಈಗ ಕೊನೆಗೂ ಲಾಕ್ ಆಗಿದ್ದಾನೆ. 2014ರಲ್ಲಿ ಭಾರತಕ್ಕೆ ಬಂದಿದ್ದಂತಹ ನೈಜೀರಿಯಾದ ಇಮ್ಯಾನ್ಯುಯಲ್, ಅದರಲ್ಲೂ ವಿಗ್ ಬಿಸಿನೆಸ್ ವೀಸಾದ ಅಡಿ ಭಾರತಕ್ಕೆ ಬಂದು ನುಗ್ಗಿದ್ದ ಇಮ್ಯಾನ್ಯುಯಲ್ 4-5 ಮನೆಗಳನ್ನ ಬಾಡಿಗೆ ಪಡೆದು ಡ್ರಗ್ ಪೆಡ್ಲಿಂಗ್ ಮಾಡ್ತಿದ್ದ. ಸಬ್ ಪೆಡ್ಲರ್ಸ್ಗಳಿಗೆ ಡ್ರಗ್ ಮಾರಾಟ ಮಾಡ್ತಾ ಇದ್ದಂತಹ ಇಮ್ಯಾನ್ಯುಯಲ್ ಹೊರ ರಾಜ್ಯ ಹೊರ ದೇಶಗಳಿಂದ ತರಿಸಿ ಡ್ರಗ್ಸ್ ಮಾರಾಟ ಮಾಡ್ತಿದ್ದ. ಇಷ್ಟು ವರ್ಷಗಳಾದ ನಂತರ ಫೈನಲಿ ಈತ ಲಾಕ್ ಆಗಿದ್ದಾನೆ. ಪಕ್ಕಾ ಮಾಹಿತಿಯನ್ನ ಆಧರಿಸಿ ಹೆಬ್ಬಗೋಡಿ ಪೊಲೀಸರು ನಡೆಸಿರುವಂತಹ ದಾಳಿ ಇದು. ಆರೋಪಿಯನ್ನ ಬಂಧಿಸಿದಾಗ 27 ಕೋಟಿ ಮೌಲ್ಯದ ಡ್ರಗ್ಸ್ ಈಗ ಸಿಕ್ಕಿದೆ. ಎಲ್ಲವೂ ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. ಇದೇ ಮೊದಲ ಬಾರಿ ಅರೆಸ್ಟ್ ಆಗಿರುವಂತಹ ಡ್ರಗ್ಸ್ ಆರೋಪಿ. ಇನ್ನ ಯಾರೆಲ್ಲ ಉಳಿದಿದ್ದಾರೋ ಇವರ ಗ್ಯಾಂಗ್ ಅಲ್ಲಿ ಅಂಥವರಿಗೆ ಪೊಲೀಸರು ಈಗ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ, ತನಿಖೆ ಮುಂದುವರಿಸಿದ್ದಾರೆ. 12 ವರ್ಷದಿಂದ ತಪ್ಪಿಸ್ಕೊಂಡು ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಂತಹ ಈ ಡ್ರಗ್ ಪೆಡ್ಲರ್ ಫೈನಲಿ ಈಗ ಲಾಕ್ ಆಗಿದ್ದಾನೆ. 2014ರಲ್ಲಿ ಈತ ಬೆಂಗಳೂರಿಗೆ ನಮ್ಮ ಭಾರತಕ್ಕೆ ಬಂದಿರ್ತಾನೆ. ಅದಾದ ನಂತರ ಅಷ್ಟು ವರ್ಷದಿಂದ ಈತ ಈ ಒಂದು ಡ್ರಗ್ಸ್ ಮಾರಾಟ ಮಾಡೋದನ್ನ ಮಾಡ್ತಾ ಇದ್ದ, ಅವನ್ನ ಗ್ಯಾಂಗ್ ಇಟ್ಕೊಂಡು. ಇದೀಗ ಫೈನಲಿ ಒಂದು ಒಳ್ಳೆಯ ಕಾರ್ಯಾಚರಣೆ ಹೆಬ್ಬಗೋಡಿ ಪೊಲೀಸರಿಂದ ನಡೆದಿರುವಂಥದ್ದು. ಫೈನಲಿ ಈ ಆರೋಪಿ ಈಗ ಲಾಕ್ ಆಗಿದ್ದಾರೆ. ಇನ್ನು ಯಾರೆಲ್ಲ ಉಳಿದಿದ್ದಾರೋ ಇವ್ರ ಗ್ಯಾಂಗ್ ಅಲ್ಲಿ ಎಲ್ಲರಿಗೋಸ್ಕರ ಪೊಲೀಸರು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ. ಟೋಟಲ್ 27 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿಕೊಂಡಿದ್ದಾರೆ ಪೊಲೀಸರು. ಅದರಲ್ಲೂ ಕೂಡ ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರ್ಬೋದು ಅಥವಾ ಬೇರೆ ಬೇರೆ ಭಾಗಗಳೇ ಇರಬಹುದು, ಬೆಂಗಳೂರಲ್ಲಿ ಅತಿ ಹೆಚ್ಚಾಗಿ ಡ್ರಗ್ಸ್ ಸೀಸ್ ಮಾಡ್ತಾ ಇದ್ದಾರೆ. ಅತಿ ಹೆಚ್ಚಾಗಿ ಇಂತಹ ಡ್ರಗ್ಸ್ ಪೆಡ್ಲರ್ಗಳ ಹೆಡೆಮುರಿಯನ್ನ ಪೊಲೀಸರು ಕಟ್ತಾ ಇದ್ದಾರೆ. ಇದೀಗ ಹೆಬ್ಬಗೋಡಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಿಂದ 2014ರಲ್ಲಿ ಈತ ಬೆಂಗಳೂರಿಗೆ ಬಂದಿರ್ತಾನೆ. ಅದಾದ ನಂತರ ಡ್ರಗ್ಸ್ ಮಾಫಿಯಾವನ್ನ ನಡೆಸ್ತಾ ಇರ್ತಾನೆ. ಅಷ್ಟು ವರ್ಷ ಆದ ನಂತರ ಈಗ ಫೈನಲಿ ಈತ ಲಾಕ್ ಆಗಿದ್ದಾನೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. 2014ರಲ್ಲಿ ಈತ ಬಂದಿದ್ದಾನೆ, ಅದಾದ ನಂತರ ಇವಾಗ ಲಾಕ್ ಆಗಿದ್ದಾನೆ ಅಂತಂದ್ರೆ ಅದೆಷ್ಟು ಜೀವನ ಇವನು ಹಾಳು ಮಾಡಿರಬೇಡ ಅಂತ ಅನ್ಸುತ್ತೆ ನನಗೆ. ಏನಿದೆ ಮಾಹಿತಿ? ಇನ್ನ ಇವನ್ ಜೊತೆ ಇನ್ನ ಎಷ್ಟು ಜನ ಇದ್ರು, ಏನ್ ಹೇಳ್ತಿದ್ದಾರೆ ಪೊಲೀಸರಿಗೆ? ಒಟ್ಟು ಈತನ ಜೊತೆಗೆ 5 ಜನ ಬಂದಿದ್ರು ಅನ್ನುವಂಥದ್ದನ್ನ ಈಗ ಕಮಿಷನರ್ ಹೇಳಿದ್ರು. ಅದರಲ್ಲಿ ಒಬ್ಬ ವಾಪಸ್ ಹೋಗಿದ್ದಾನೆ, ಇನ್ನು 4 ಜನರಿಗೋಸ್ಕರ ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಈತನ ವೀಸಾ ಎಕ್ಸ್ಪೈರ್ ಆಗಿದೆ. 2014ರಲ್ಲಿ ಭಾರತಕ್ಕೆ ಬರ್ತಾನೆ. ಅದರಲ್ಲಿ ದೆಹಲಿಗೆ 16ಕ್ಕೆ ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿಗೆ ಬಂದ ನಂತರದಲ್ಲಿ ಇಲ್ಲಿವರೆಗೂ ಕೂಡ ಅವನು ಇದೇ ಒಂದು ಬಿಸ್ನೆಸ್ ಮಾಡ್ತಾ ಇದ್ದ ಅನ್ನುವಂಥದ್ದು ನಿಜಕ್ಕೂ ಆಶ್ಚರ್ಯ. ಅಂದ್ರೆ 2016ರಿಂದ ಇಲ್ಲಿವರೆಗೂ ಒಮ್ಮೆಯೂ ಕೂಡ ಸಿಗಾಕೊಂಡಿರ್ಲಿಲ್ಲ ಈತ. ಮುಖ್ಯವಾಗಿ ಸಬ್ ಪೆಡ್ಲರ್ಸ್ ಗಳೇನಿದ್ದಾರೆ, ನೈಜೀರಿಯಾದ ಸಬ್ ಪೆಡ್ಲರ್ಸ್ ಏನಿದ್ದಾರೆ, ಅವರಿಗೆ ಡ್ರಗ್ಸ್ ಅನ್ನ ಸಪ್ಲೈ ಮಾಡುವಂತ ಕೆಲಸ ಮಾಡ್ತಿದ್ದ. 5 ಕಡೆ ಬಾಡಿಗೆ ಮನೆಗಳನ್ನ, ಒಳ್ಳೊಳ್ಳೆಯ ಏನು ಅಪಾರ್ಟ್ಮೆಂಟ್ಗಳಲ್ಲಿ ಮನೆಗಳನ್ನ, ಬಾಡಿಗೆ ಮನೆಗಳನ್ನ ತಗೊಳ್ತಾನೆ. ಆ ಬಾಡಿಗೆ ಮನೆಗಳನ್ನ ತೆಗೆದುಕೊಂಡಾಗ ಅಲ್ಲಿ ಈ ಒಂದು ಸ್ಟೋರ್ ಮಾಡೋದು, ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡೋದು, ಲೊಕೇಶನ್ ಹಾಕೋದು, ಈ ರೀತಿಯಲ್ಲಿ ಬಿಸ್ನೆಸ್ ಮಾಡ್ತಿದ್ದ ಅನ್ನುವಂಥದ್ದು ಪತ್ತೆ ಆಗಿದೆ. ಒಟ್ಟು 27 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸು ಮತ್ತೆ ಆತನ ಬಳಿ ಇದ್ದಂತ ಕಾರು,
ಕ್ಯಾಶು, ಮೊಬೈಲ್ ಇವೆಲ್ಲವೂ ಕೂಡ ಈಗ ಹೆಬ್ಬಗೋಡಿ ಪೊಲೀಸರು ಸೀಸ್ ಮಾಡ್ಕೊಂಡಿರುವಂತದ್ದು. ಇಂಪಾರ್ಟೆಂಟ್ ಆಗಿ ಇದರಲ್ಲಿ ಬೆಂಗಳೂರಲ್ಲಿ ಒಂದು ಯುವತಿಯನ್ನು ಮದುವೆ ಕೂಡ ಆಗಿದ್ದಾನೆ ಅನ್ನುವಂತಹ ವಿಷಯ ತಿಳಿದು ಬರ್ತಾ ಇದೆ. ಇದರಲ್ಲಿ ಆಕೆ ಸ್ವಲ್ಪ ಕನ್ನಡ ಬರುತ್ತೆ ಮತ್ತೆ ಇಂಗ್ಲಿಷು ಕೂಡ ಮಾತಾಡ್ತಾರೆ. ಆದ್ರೆ ಆಕೆ ಎಲ್ಲಿಯವರು ಏನು ಅನ್ನುವಂಥದ್ದು ಇನ್ನೂ ಕೂಡ ಹೇಳಲಿಲ್ಲ. ಆದ್ರೆ ಆ ಮದುವೆಯಾಗಿ ಮಗು ಕೂಡ ಇದೆ ಅನ್ನುವಂತಹ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಅದ್ರ ಬಗ್ಗೆ ಇನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು ಪೊಲೀಸರು. ಈತನನ್ನ ಈಗ ಮೊದಲನೇ ಬಾರಿಗೆ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಈತನಿಂದ ಸಾಕಷ್ಟು ಡ್ರಗ್ಸ್ ಸಪ್ಲೈ ಆಗಿರುವಂತಹ ಒಂದು ಸಾಧ್ಯತೆ ಇದೆ. ಸೊ ಇಲ್ಲಿವರೆಗೂ ಸಿಕ್ಕಾಕೊಂಡಿಲ್ಲ ಅಂತ ಹೇಳಿದ್ರೆ ಸುಮಾರು 12 ವರ್ಷಗಳ ಕಾಲ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇದೊಂದು ದೊಡ್ಡ ಫಿಶ್ ಬೇಟೆ ಅಂತಾನೆ ಪೊಲೀಸರು ಬಣ್ಣಿಸ್ತಾ ಇದ್ದಾರೆ. ಅಂದ್ರೆ ಒಟ್ಟು ಈತ ಬೆಂಗಳೂರು ಏನು ಭಾರತಕ್ಕೆ ವಿಗ್ ಮಾರಾಟದ ಬಿಸ್ನೆಸ್ ವೀಸಾದಲ್ಲಿ ಬರ್ತಾನೆ. ವಿಗ್ ಮಾರಾಟ ಮಾಡ್ತೀವಿ ಅನ್ನುವಂತ ಒಂದು ಬಿಸ್ನೆಸ್ ವೀಸಾದಲ್ಲಿ ಬರ್ತಾನೆ. ಅದ ನಂತರದಲ್ಲಿ ಆತನ ವೀಸಾ ಎಕ್ಸ್ಪೈರ್ ಆಗುತ್ತೆ. ಇಲ್ಲಿ ದೇಶ ಬಿಟ್ಟು ಹೋಗೋದೇ ಇಲ್ಲ. 12 ವರ್ಷಗಳ ಕಾಲ ಇಲ್ಲೇ ಇದ್ದು ಡ್ರಗ್ಸ್ ಅನ್ನ ಸಪ್ಲೈ ಮಾಡುವಂತ ದಂಧೆ ಮಾಡ್ತಾ ಇದ್ದಂಥದ್ದು ಈ ಆರೋಪಿ ಇಮ್ಯಾನ್ಯುಯಲ್ ರೋಶಿನಿ. ಎಸ್, ಥ್ಯಾಂಕ್ ಯು ಶಿವ ನಿಮ್ಮೆಲ್ಲ ಮಾಹಿತಿಗಾಗಿ.